ನಮ್ ಕಡೆ ನಮ್ ಗೊರಾಳದವ್ರ ಮಂದಿ ಇದ್ರು ಅವ್ರ ಹೆಂಗಂದ್ರ ವಾವ್ ಇಷ್ಟ ಏನೋ ಬೋಟ್ ಒಳಗೆ ಹೋಗ್ಬೇಕಂತೆ ನಮ್ಮ ಹುಡುಗಿಗೆ ಆಸೆ ಬಂದ್ಬಿಡ್ತು ಹೋಗ್ಬೇಕಂತ ಹೆಣ್ಮಕ್ಳಿಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ಸಲನ್ ಬ್ಲಾಗ್. ಸೊ ಡೇ 5 ಅಲ್ಲ ಇವತ್ತು, ಡೇ 5 ಇನ್ ಬಾಲಿ. ಸೊ ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ನುಸಾ ಪೆನಿಡ. ನಾವು ಹೋಗ್ತಾ ಇದ್ದೀವಿ, ನಾವು ನುಸಾ ಪೆನಿಡಾಗ. ನೋಡಿ ಎಷ್ಟು ಚೆನ್ನಾಗಿದೆ, ಮಸ್ತ್ ಐತಿ. ನೆಕ್ಸ್ಟ್ ಲೆವೆಲ್ ಇದೆ ಹಾರ್ಬರ್. ಸೂರ್ಯ ಅಂತೂ ಕಣ್ ಕುಗ್ಸಾತ ನಮ್. ಹಾಯ್ ಮ್ಯಾಮ್, ಹಾಯ್ ಬ್ಯೂಟಿಫುಲ್ ಲೇಡಿ. ಇದೆ ನೋಡಿ ನಮ್ಮ ಬೋಟು ಹೆಂಗಿದೆ ಹೇಳಿ, ಕಮೆಂಟ್ ಮಾಡಿ. ವೆರುನ ಬಲಗಾಲ್ ಇಟ್ಟಿಟ್ಬಿಡಮೆ, ಬಲಗಾಲ್ ಎಸ್ ಬಲಗಾಲ್ ಇಟ್ಟು ಒಳಗೆ ಹೊಂಟೇವ್ ನಾವು. ಇಲ್ಲೇ ಕೂತವಳ ನಮ್ಮ ಹೆಂಡ್ರು. ಹಾಯ್ ಆಂಟಿ. ಹೆಲೋ ಗೈಸ್, ನಾವು ನುಸಾ ಪೆನಿಡಿಯಾಗ ಬಂದಿದ್ವಿ. ಈಗ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ, ಬೀಚ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊಂಟೇವಿ. ಬರ್ರಿ ನೀವು ನಮ್ಮ ಜೊತೆ ಎಂಜಾಯ್ ಮಾಡಕ್ಕೆ. ಫುಲ್ ಚಲೋ ಐತಿ, ಮಸ್ತ್ ಬೀಚ್ ನೆಕ್ಸ್ಟ್ ಲೆವೆಲ್ ಐತಿ. ನಿಮ್ಗೆ ಹೇಳ್ಬೇಕಂದ್ರೆ ಇದ್ರ ಈ ಥರ ಬೀಚ್ ಎಲ್ಲಿ ಇಲ್ಲ ಮಾಡ್ತೀನಿ ಅಂತ ಹೇಳಿ. ಗುಡ್ ನೇಮ್ ಕದೇಕ್. ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್. ಇತ್ತನ ಬಂದ್ಬಿಟ್ಟಾನ. ಬೀಚ್ ಅಂತೂ ನೆಕ್ಸ್ಟ್ ಲೆವೆಲ್ ಅದಾವ. ಯಾರೋ ಇಂಡಿಯನ್ ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡತ್ತಾನ. ಅಣ್ಣ ನಮಸ್ಕಾರ ಅಣ್ಣ. ಸೊ ಕ್ರಿಸ್ಟಲ್ ಬೀಚ್ ಮುಗಿಸ್ಕೊಂಡು ನೆಕ್ಸ್ಟು ಆಂಜಲ್ಸ್ ಬಿಲಾಬಾಂಗ್ ಮತ್ತು ಬ್ರೋಕನ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಮ್ಯಾಗರೆ ಕುಂದ್ರು ಆ ಕಡೆ ಐತಿ, ಈ ಕಡೆ ಮಾಡೋದ್ ಬಿಟ್ಟು ಈಚೆ ಕಡೆ ಅದ್ರ ಅಜ್ಜಿ ಕಡೆ ಮಾಡ್ತೀವಿ, ಅಜ್ಜಿ ಕಡೆ ಮಾಡ್ತೀವಿ. ಆ ಕೆಳಕ್ಕೂ ಸಿಟ್ಟ ಆಗ್ಬಿಟ್ಟಾನ ಈಗ. ಏನ ಅರ್ಚನಾ, ಏನು ಏನಾರ ನಿಂದು ಎಟ್ರೇ ಸಮಸ್ಯೆ, ನಿಂದು ಒಂದ್ ಸ್ವಲ್ಪ ಸುಮ್ಕೊಂಡ್ರಕ್ ಬರಲ್ಲ. 5 ನಿಮಿಷ ಸುಮ್ಮನೆ ಕುಂದ್ರು. ನೀ ಹೇಳಿದ್ದೆ ಕೇಳ್ತೀರಿ. ಮೇಡಮ್ ಸ್ಟ್ಯಾಚು ಐತಿ ನೋಡ್ರಪ್ಪ. ಎಲ್ಲ ಆಂಜಲ್ಸ್, ಬ್ರೋಕನ್ ಎಲ್ಲ ಬೀಚ್ ಇದೆ ಅಂತ. ವಾವ್, ಏನ್ ಸೂಪರ್ ಐತಿ ಗುರು. ನಮ್ ಕಡೆ ನೀರೇ ಈ ತರ ಇಲ್ಲಲ್ಲ. ನಮ್ ಕಡೆ ನೀರೇ ಹಿಂಗಿಲ್ಲ ನೋಡ್ರಿ. ಬೀಚ್ ಹೆಂಗದಾವ. ಇಂಡೋನೇಷಿಯನ್ ಬೀಚ್ ನೆಕ್ಸ್ಟ್ ಲೆವೆಲ್. ನೋಡ್ಕೊಂಡ್ ಬರುತ್ತೆ. ವಾವ್, ಏನ್ ಸೂಪರ್ ಐತಿ ಗುರು ಇದು. ಸಮುದ್ರ ಏನ್ ಸೂಪರ್ ಐತಿ. ಥ್ಯಾಂಕ್ ಯು ಬ್ರದರ್. Java Island, yes? Java Island. I'm Sedan from India. Nice to meet you I am today. YouTube blogger. Oh, yeah. Yes. Have a nice day. Nice meeting you. Yes. Bye. ಶರಣ್ ಅದಕ್ಕಿಂತ ವಾವ್ ಇಲ್ಲಿದೆ ನೋಡಿ. ಏನ್ ವಾವ್ ಅಲ್ವಾ. ಇಲ್ಲಿ ಬಂದ್ ಬೀಳೋಣ ಹೆಂಗಾಗತ್ತ ನೋಡಿ, ಬುರುಗ್ ಎತ್ತಂಗ ನೋಡ್ರಿ. ಎಷ್ಟು ಆಳ ಐತೆ ಅಂದ್ರೆ ನಾವು ಮಜಾ ಮಾಡ್ತಾವ ಲೈಫಲ್ಲಿ. ಫುಲ್ ಮಜಾ. ಬ್ರೋಕನ್ ಬೀಚ್, ಏಂಜಲ್ಸ್ ಬಿಲಾಬಾಂಗ್. ಇದು ಏಂಜಲ್ಸ್ ಬಿಲಾಬಾಂಗ್. ಈ ಕಡೆ ಹೋದ್ರೆ ಬ್ರೋಕನ್ ಬೀಚು. ನೀರ್ ನೋಡಿದ್ರೆ ಒಂಥರ ಅನ್ಸತೈತಿ. ನೆಕ್ಸ್ಟ್ ಲೆವೆಲ್ ಐತಿ ನೀರು. ಹೌದಾ ಇದೆ ಅಂತ ನೋಡ್ರಪ್ಪ. ಬ್ರೋಕನ್ ಬೀಚ್. ಯಾಕಂದ್ರೆ ಇಲ್ಲಿ ನಡ್ಬರಕ್ ಮುರಿದತ್ತ, ಮ್ಯಾಗ ಅಷ್ಟೇ ನಿಂತೈತಿ. ಅದಕ್ಕೆ ಬ್ರೋಕನ್ ಬೀಚ್ ಅಂತಾರ. ನೀರೋದ್ ನೋಡಿದ್ರ ಹೆಂಗ ಅನ್ಸುತ್ತಂದ್ರ ಎಷ್ಟು ಕ್ಲಿಯರ್ ಐತಿ ವಾಟರ್. ಇಂಡಿಯನ್ಸ್ ಏನಂದ್ರಿ? ಆಮೇಲೆ ಬಟ್ಟೆ ತೊಳೆಯಲ್ಲ, ಅದಕ್ಕೆ ಸ್ವಚ್ಛ. ನೋಡ್ರಪ್ಪ, ಇವರು
ಯಾರು ಬಟ್ಟೆ ತೊಯ್ಲಿಕ್ಕೆ ಬರ್ಲತ್ತ. ನಮ್ಮ ಕಡೆ ಇದ್ರು ನಮ್ಮ ಕಡೆ ನಮ್ಮ ಗೊರಾಣದವ್ರು ಮಂದಿ ಇದ್ರು ಅವ್ರು ಹೆಂಗಂದ್ರ ಇಲ್ಲಿ ಸೀದಾ ತೊಳಿಕೆ ಬರ್ತಾರ, ಸೀದಾ ಒತ್ತಟೆ ಬಟ್ಟೆ ತೊಳಿಕ ನಡ್ರಿ ಬಗಲಾಗ ಒಂದು ಇಟ್ಕೊಂಡು ಬಗಲಾಗ ಒಂದು ಇದು ಬುಟ್ಟಿ ಇಟ್ಕೊಂಡು ನಡ್ರಿ ತೊಳ್ಲಿಕ್ಕೆ ಹೋಗಮತ್ ಅಂದ್ಕೆ ಬರ್ತಾರ. ಅದಕ್ಕೆ ಅಲ್ಲಿ ಹೊಲಸಿರ್ತದ, ಇಲ್ಲಿ ಭಾಳ ಸ್ವಚ್ಛ ಐತಿ, ನಂಗೆ ಭಾಳ ಇಷ್ಟ ಆಯ್ತು. ಮ್ಯಾಗೆ ನಡ್ಕೊಂಡು ಹೊಂಟೇವ್ ನಾವು ಏಂಜಲ್ಸ್ ಬ್ರೋಕನ್ ಬೀಚ್. ಹಾ ಅದೇ ಆ ಸೈಡ್ ವ್ಯೂ ಅವಾಗಲೇ ಮಾತಾಡ್ತಿದ್ವಿ. ಈ ಸೈಡ್ ವ್ಯೂ ಈ ತರ ಇದೆ, ನೋಡ್ ಬನ್ನಿ ಹೆಂಗ್ ಬರ್ರಿ. ಇದೇ ನಾವು ಮ್ಯಾನ್ ಇತ್ತವಲ್ಲ ಅದೇ ಅದು. ವಾವ್, ಈ ಸ್ಟ್ಯಾಚು ನೋಡಕ್ ನಮ್ಮ ಹುಡುಗಿ ಅಲ್ಲಿಂದ ಬಂದವಳೆ. ನೋಡಿ ಏನು ಸ್ಟ್ಯಾಚು ಆತ, ಹೆಂಗೆ ದರ್ಶನ. ಅದೇ ಸ್ಟ್ಯಾಚು ನೋಡ್ರಿ ಹೆಂಗಿದೆ. ಏನಂತೆ ಅದು ಏನೋ ಕಾಂಪಿಟೇಷನ್ ಅಂತ ರೆಡ್ ಬುಲ್ ಹಾಕಿ ನೋಡಲ್ಲಿ. ಅದೇ ಏನ್ ಮಾಡ್ಬೇಕು? ರೆಡ್ ಬುಲ್ ಅವ್ರದ್ದು ಕಾಂಪಿಟೇಷನ್ ಮಾಡ್ತಾರೆ ಆಕ್ಚುಲಿ. ರೆಡ್ ಬುಲ್ ಅಂದ್ರೆ ಚಾಲೆಂಜಸ್ ಅಂತ, ಆ ತರ ಚಾಲೆಂಜಸ್ ಅವ್ರಿಗೆ ಅಷ್ಟೇ ಬಿಡ್ತಾರಂತ. ರೆಡ್ ಬುಲ್ ಅಲ್ಲಿ ಮ್ಯಾಗ ಹೋಗಿ ಜಿಗದ್ ನೀರಾಗ. ಅದೇ ಅವ್ರಿಗೆ ಏನ್ ಪ್ರೊಡಕ್ಷನ್ ಹಾಕಿರಲ್ಲ. ಇಲ್ಲ, ಅದು ರೆಡ್ ಬುಲ್ ಇವೆಂಟ್ ಅಂದ್ರೆ ಡೇಂಜರಸ್ ಆಕ್ಟಿವಿಟೀಸ್ ಎಲ್ಲ ರೆಡ್ ಬುಲ್ ಮಾಡ್ತಿತ್ತಲ್ಲ ಅದು. ಇವೆಂಟ್ ಮಾಡ್ತಾರೆ ಇಲ್ಲಿ, ಅಂದ್ರೆ ಕಾಂಪಿಟೇಷನ್ ಅಂತ. ನಾವು ಹೊಂಟೇವಿ ಇವತ್ತು ಕೆಲಿಂಗ್ ಕಾಂಗ್ ಬೀಚ್ಗೆ. ಏನಂದ್ರೆ ನನ್ನ ಜೊತೆ ಇನ್ನೊಂದು ಕಪಲ್ ಇತ್ತು, ಅವ್ರು ಬರಕ್ಕೆ ಹೋಗಲ್ಲ ಅಂದ್ರು, ಯಾಕಂದ್ರೆ ಸ್ವಲ್ಪ ದೂರ ಐತಿ, ವಾಕಿಂಗ್ ಡಿಸ್ಟೆನ್ಸ್ ಜಾಸ್ತಿ ಐತಿ. ಇದು ನೋಡ್ರಿ, ಇದು ಟೆಂಪಲ್ ಅದು ಹಿಡ್ದು ಹೀಗಿದೆ ವ್ಯೂ ಪಾಯಿಂಟಿಗೆ. ಇಲ್ಲೇ ಹೋಗ್ತಾ ಇದೀವಿ ತೋರಿಸ್ತೀನಿ ನಮ್ಮ 1 2 3ವ್ಯೂ ಪಾಯಿಂಟ್. ನೋಡ್ರಿ ಎಷ್ಟು ಮಸ್ತ್ ಐತಿ. ಇದೇ ವ್ಯೂ ಪಾಯಿಂಟ್. ಏನೋ ಬೋಟ್ ಒಳಗೆ ಹೋಗ್ಬೇಕಂತೆ ನಮ್ಮ ಹುಡುಗಿಗೆ ಆಸೆ ಬಂದ್ಬಿಡ್ತು ಹೋಗ್ಬೇಕಂತ. ಹೆಣ್ಮಕ್ಳಿಗೆ ಏನೇನು ಆಸೆ ಇರ್ತಾವು ಏನ್ಸಿದ್ದೆವು. ನೋ ಪ್ರೈಸ್ ಲೆಸ್, ನೋ ಲೆಸ್ ವಿ ವಾಂಟ್. 50,000 ಅಂತ ಇಂಡಿಯನ್ ಕರೆನ್ಸಿಯಲ್ಲಿ ಆಲ್ಮೋಸ್ಟ್ 300 ರೂಪಾಯಿ ಅಂತ ಒಂದು ವಾಟರ್ ಮೆಲನ್ ಬಾಲ್. ನಮ್ಮ ಕಡೆ 50 ರೂಪಾಯಿಗೆ ಸಿಗ್ತಾವ ಅಷ್ಟು. ಒಂದು ದೊಡ್ಡ ವಾಟರ್ ಮೆಲನ್ ಇದು ಇಟ್ಕೊಂಡು ಹೋಗೋದು. ಐಸ್ ಕ್ರೀಮ್ ಏನಾರ ತೊಗೋತೇನೆ ಅರ್ಚನಾ? ಇವ ಫ್ರಿಜ್ ಮ್ಯಾಗ್ನೆಟ್. ಹೆಲೋ, ಚಾಕ್ಲೇಟ್ಸ್ ಹೌ ಮಚ್? 35. 35,000 ಅಂತ. ಸಾಗಿ ರೆಸ್ಟೋರೆಂಟ್ ನಮ್ಗೆ ಇಲ್ಲಿ ಕರ್ಕೊಂಡ್ಬಂದಾರ. ಇವ್ರ ಕಡೆ ಕಾಂಪ್ಲಿಮೆಂಟ್ರಿ ಲಂಚ್. ಸೊ ಇಲ್ಲಿ ನಾವು ಇಂಡಿಯನ್ ಫುಡ್ ಟ್ರೈ ಮಾಡ್ಬೇಕು ಅನ್ಕೊಂಡಿವಿ. ಹಾಯ್, ಹೆಲೋ. ಇಂಡಿಯನ್ ಫುಡ್ ನೋಡೋಣ ಹೆಂಗೆ ಕೊಡ್ತಾರಂತ. ನಮ್ಗಂತೂ ಅಂಚಿಕೆ ಒಂದು ಬರತೈತಿ. ಮೊನ್ನೆ ಫುಡ್ ಚಲೋ ಇರಲ್ಲ ಬಿಟ್ಟು ವಾಂತಿನೇ ಮಾಡ್ಕೊಂಡ್ಬಿಟ್ಟಿದ್ವಿ. ಈಗ ನೋಡೋಣ ಏನಾಗ್ತೈತೆ ಅಂತ. ಚಿಕನ್ ಫ್ರೈಡ್ ರೈಸ್ ಅಂತ ಇಲ್ಲಿ ಮ್ಯಾಗೆ ಚಿಕನ್ ಇಟ್ಟಾರ. ಯವ್ವ ಹಣಮಪ್ಪ. ನೂಸಾ ಪೆನಿಡಾ ಅಂದ್ರೆ ನೂಸಾ ಅಂದ್ರೆ ಐಲ್ಯಾಂಡು, ಪೆನಿಡಾ ಅಂದ್ರೆ ಓಲ್ಡ್ ಹೆರಿಟೇಜ್ ಅಂದ್ರೆ ಏನು ಹಳೇದು ಪದ್ಧತಿಯಿಂದ ಫಾಲೋ ಮಾಡ್ತಾರಲ್ಲ ನಮ್ಮ ಕಡೆ ಪುರೋಹಿತರ ಐಲ್ಯಾಂಡ್ ಅಂತ ಕರೀತಾರೆ ಅವ್ರು. ಬ್ಯಾಕ್ ಟು ಎಲ್ಲಿಗೊಂಡೇನು ವಾಪಸ್ ಮುಗೀತು. ನೂಸಾ ಮುಗೀತು ಫ್ರೆಂಡ್ಸ್. ವಾಪಸ್ ಹೋಗ್ತಿದ್ವಿ, ಬೇಜಾರಾಗ್ತಿದೆ. ಚೆನ್ನಾಗಿತ್ತು ಒಂಥರ ಐಲ್ಯಾಂಡ್, ನಂಗೆ ಇಷ್ಟ ಆಯ್ತು. ಬರೋಣ ಎಲ್ಲಿ ಸರಿ ಗೊತ್ತಾ? ಹೌದಾ, ನಂಗೂ ಇಷ್ಟ ಆಯ್ತು ಆ್ಯಕ್ಚುಲಿ. ಎಲ್ಲಿ ಸ್ವಲ್ಪ ಎಲ್ಲ ಮುಗೀತು, ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ ಟ್ಯಾನ್ ಆಗಿದ್ದೀವಿ ನಾವು, ಟ್ಯಾನ್ ಆಗಿದ್ದೀವಿ. ಸಿಂಪಲ್ಲೇ ಹೋಗ್ಬೇಕು ಮತ್ತೆ. ಚೆನ್ನಾಗಿದೆ ವ್ಯೂ. ರೆಸಾರ್ಟ್ ಕಡೆ ಹೊರಟಿದ್ವಿ. ಫುಲ್ ಟಯರ್ಡ್ ಆಗಿತ್ತಂತ ಮಲ್ಗ್ಬಿಟ್ಟಿದ್ವಿ. ಏನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ.
ಇಲ್ಲಿ ಬಾಲಿಯಲ್ಲಿ ಸನ್ಸೆಟ್ ಆಗ್ತಿದೆ ನೋಡಿ, ವ್ಯೂ ಹೆಂಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ವ್ಯೂ. ರೆಸಾರ್ಟ್ ಹತ್ರ ಬಂದ್ವಿ. ನಮ್ಮ ರೆಸಾರ್ಟ್ ಹತ್ರ ಇದು ರಾಮಾಯಣ ಥೀಮ್ದು ಒಂದು ಸ್ಟ್ಯಾಚ್ಯೂ ಇದೆ, ಚೆನ್ನಾಗಿದೆ ನೋಡಿ. ಸೊ ನೆಕ್ಸ್ಟ್ ಲೆವೆಲ್ ಸಿಗ್ತೀವಿ. ಟಾಟಾ, ಬಾಯ್ ಬಾಯ್.